Hello everyone, welcome to the course on chemistry. In that we are discussing about some basic concepts of chemistry. So in previous video we have studied about uncertainty in measurement that includes the significant figures. There we have studied how to find the number of significant figures. So in today's video we are going to discuss about the sum of the problems on significant figures. So first let us see the addition and subtraction of significant figures. ಯಾವ ರೀತಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಅನ್ನು ನಾವು ಎಡಿಷನ್ ಆ್ಯಡ್ ಮಾಡಬಹುದು ಅಥವಾ ಸಬ್ಸ್ಟ್ರಾಕ್ಷನ್ ಕಳಿಬಹುದು ಮೈನಸ್ ಮಾಡಬಹುದು ನೋಡೋಣ. ಸೊ ಲೆಟ್ ಅಸ್ ಕನ್ಸಿಡರ್ ದಿ ಸಿಗ್ನಿಫಿಕೆಂಟ್ ಫಿಗರ್ 12.11, 18.0 and 1.012. ಇವು ಮೂರು ಸಿಗ್ನಿಫಿಕೆಂಟ್ ಫಿಗರ್ಸ್ ಅದಾವು ಅಂತ ಹೇಳಿ ತಿಳ್ಕೊರಿ. ಸೊ ಸಿ ಹಿಯರ್ in 12.11 here the number of significant figures is 4. ಇಲ್ಲಿ ಎಷ್ಟು significant figures ಅದಾವ್ರಿ 4. and in 8.0 how many significant figures are there 3. and in 1.012 the number of significant figures will be 4 ಅಂತ ಹೇಳ್ತಾರೆ. Now we have to add these significant figures. ಈಗ ಇಲ್ಲಿ ನಾವೇನು ಮಾಡಬೇಕು ಸಿಗ್ನಿಫಿಕೆಂಟ್ ಫಿಗರ್ಸನ್ನು ಆ್ಯಡ್ ಮಾಡಬೇಕು. ಹೌ ಟು ಆ್ಯಡ್ ಇಟ್, ಯಾವ ರೀತಿ ಎಡಿಷನ್ ಮಾಡ್ಬೋದು. ಸೊ ಸಿ ಹಿಯರ್ ವಿ ಹ್ಯಾವ್ ಟು ರೈಟ್ ದಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಇನ್ ದಿಸ್ ಮ್ಯಾನರ್. 12.11, 18.0, 1.012. ಈ ಡೆಸಿಮಲ್ ಪಾಯಿಂಟ್ ಏನಿರ್ಬೇಕು ರೀ ಸೇಮ್ ಇರಬೇಕು ಎಲ್ಲ ಕಡೆ. ಓಕೆ, ಆಫ್ಟರ್ ಡೆಸಿಮಲ್ ಪಾಯಿಂಟ್ ದೇರ್ ಮೇ ಬಿ ವೇರಿಯೇಷನ್ ಇನ್ ದಿ ನಂಬರ್ಸ್. ಇಲ್ಲಿ ನೀವೇನು ಮಾಡ್ತೀರಿ, ಇಲ್ಲಿ 1 ಅದ, ಇಲ್ಲಿ ಜಸ್ಟ್ 0 ಅದ, ಇಲ್ಲಿ 0 1 2 ಅದ. ಓಕೆ, ಬಟ್ ಡೆಸಿಮಲ್ ಪಾಯಿಂಟ್ ಮಾತ್ರ ಏನಿರಬೇಕು ಇಲ್ಲೇ ಸೇಮ್ ಇರಬೇಕು. ಓಕೆ, ದೆನ್ ಆಫ್ಟರ್ ಎಡಿಷನ್ ಹಿಯರ್ ಆಫ್ಟರ್ ರೈಟಿಂಗ್ ದಿಸ್ ಯು ಹ್ಯಾವ್ ಟು ಆ್ಯಡ್ ದ್ಯಾಟ್. ಸೊ ಹೌ ಟು ಆ್ಯಡ್ ದ್ಯಾಟ್, ಹಿಯರ್ ಇಫ್ ನಥಿಂಗ್ ಇಸ್ ದೇರ್ ದೆನ್ ಹಿಯರ್ ಇಟ್ ವಿಲ್ ಬಿ 0. ಸೊ 2 and 1 plus 1 again it is 2. So upon addition what you will get, you will get 31.122. So here 2 as it is, 2 as it is bariri, 1 plus 1 2, 1 plus 0 plus 0 again it is 1. ille point ada decimal point. After that 2 8 10 plus 1 11. So here you will write 11 and here 1 is written, il 1 barutta. 1 plus 1 2 plus 1 3. So 31.122. that would be the answer after you add the significant figures. But here you should know that 18.0 has only one digit after the decimal point. ಹೌದಾ, ಇಲ್ಲಿ 18.0 ಎಷ್ಟು ಡಿಜಿಟನ್ನು ಹೊಂದದ ಆಫ್ಟರ್ ಡೆಸಿಮಲ್ ಪಾಯಿಂಟ್ 1 ಡಿಜಿಟ್ ಅಷ್ಟ ಹೊಂದದ, ದಟ್ ಈಸ್ 0. ಓಕೆ, ಸೊ ದಿ ರಿಸಲ್ಟ್ ಶುಡ್ ಬಿ ರಿಪೋರ್ಟೆಡ್ ಓನ್ಲಿ ಅಪ್ ಟು 1 ಡಿಜಿಟ್ ಆಫ್ಟರ್ ದಿ ಡೆಸಿಮಲ್ ಪಾಯಿಂಟ್ ಅಂತ ಹೇಳ್ತೀವಿ. ಈಗ ಇಲ್ಲೇ ಆನ್ಸರ್ ಏನು ಬಂದದ್ರಿ ನಮಗೆ 31.122 ಅಂತ ಬಂದದ. ಬಟ್ ನಾವೇನು ಮಾಡಬೇಕು, ನಾವು 1 ಡಿಜಿಟನ್ನು ಅಷ್ಟ ಮೆನ್ಷನ್ ಮಾಡಬೇಕು ಆಫ್ಟರ್ ಡೆಸಿಮಲ್ ಪಾಯಿಂಟ್. ಓಕೆ, ಸೊ ಇಲ್ಲೇ 2 2 ಏನದಾವಲ್ಲ ದ್ಯಾಟ್ ಹ್ಯಾಸ್ ಟು ಬಿ ಕ್ಯಾನ್ಸಲ್ಡ್, ಅವು ಬಿಟ್ಬಿಡ್ಬೇಕು. ನಿಮಗೆ ಏನಾಗತ್ತೆ ರೀ ಇಲ್ಲೇ ಯು ವಿಲ್ ಗೆಟ್ ಓನ್ಲಿ 1 ಹಿಯರ್. ಆರ್ ಯು ಕ್ಯಾನ್ ರೌಂಡ್ ಆಫ್, ಇವನ್ನ ಏನು ಮಾಡಿಬಿಡ್ತೀರಿ ರೌಂಡ್ ಆಫ್ ಮಾಡಿ ಏನು ಮಾಡಿಬಿಡ್ತೀರಿ 1 ಮಾಡಿಬಿಡ್ತೀರಿ. ಸೊ 31.1 ಶುಡ್ ಬಿ ಯುವರ್ ಆನ್ಸರ್. ಸೊ ಯು ಮಸ್ಟ್ ಸಿ ದೀಸ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಬಿಫೋರ್ ರೈಟಿಂಗ್ ದಿ ರಿಸಲ್ಟ್. ರಿಸಲ್ಟ್ ಬರೆಯೋಕ್ಕಿಂತ ಮುಂಚೆ ನೀವು ಡೆಸಿಮಲ್ ಪಾಯಿಂಟ್ ಆದಮೇಲೆ ಎಷ್ಟು ಡಿಜಿಟ್ಸ್ ಅದಾವು ಸಿಗ್ನಿಫಿಕೆಂಟ್ ಫಿಗರ್ಸ್ ಒಳಗೆ ಅದನ್ನು ನೋಡಬೇಕು. ಮಿನಿಮಮ್ ಯಾವುದಿರುತ್ತಲ್ಲ ಅದನ್ನು ನಾವೇನು ಮಾಡಬೇಕು ರಿಸಲ್ಟ್ ಬರಿಬೇಕಾದ್ರೆ ತಗೋಬೇಕು. ಇಲ್ಲೇನದಾವ್ರಿ ಆಫ್ಟರ್ ಡೆಸಿಮಲ್ ಪಾಯಿಂಟ್ 3 ಡಿಜಿಟ್ಸ್ ಅದಾವು, ಇಲ್ಲೇ 2 ಡಿಜಿಟ್ಸ್ ಅದಾವು, ಇಲ್ಲೇ ಓನ್ಲಿ 1 ಡಿಜಿಟ್ ಈಸ್ ದೇರ್. ಸೊ ಆ 1 ಡಿಜಿಟ್ ಇರೋದ್ರಿಂದ ನೀವು ಕನ್ಸಿಡರ್ ಯಾವ್ದು ಮಾಡಬೇಕು, ಆನ್ಸರ್ ಬರಿಬೇಕಾದ್ರೆ
ಒನ್ ಡಿಜಿಟ್ ಇರೋದನ್ನು ಕನ್ಸಿಡರ್ ಮಾಡಬೇಕು. ಓಕೆ, ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ಆ್ಯಡ್ ದಿ ಸಿಗ್ನಿಫಿಕೆಂಟ್ ಫಿಗರ್ಸ್. ಡನ್. ನೆಕ್ಸ್ಟ್, ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್. ಯಾವ ರೀತಿ ಮಲ್ಟಿಪ್ಲೈ ಅಥವಾ ಡಿವಿಷನ್ ಮಾಡ್ಬೋದು ಸಿಗ್ನಿಫಿಕೆಂಟ್ ಫಿಗರ್ಸನ್ನು ಅದು ನೋಡೋಣ. ಸೊ ಲೆಟ್ ಅಸ್ ಕನ್ಸಿಡರ್ ದಿ ಎಕ್ಸಾಂಪಲ್ ಆಫ್ 2.5 ಆ್ಯಂಡ್ 1.25. ಎರಡು ಡಿಜಿಟ್ಸನ್ನು ತಗೋರಿ. ದೀಸ್ ಆರ್ ದಿ ಸಿಗ್ನಿಫಿಕೆಂಟ್ ಫಿಗರ್ಸ್. ನೌ ವಿ ಹ್ಯಾವ್ ಟು ಮಲ್ಟಿಪ್ಲೈ ದಿಸ್. ಇದನ್ನು ಏನು ಮಾಡ್ಬೇಕು, ನಾನು ಮಲ್ಟಿಪ್ಲೈ ಮಾಡಬೇಕು. ಸೊ ವಾಟ್ ವಿ ಕ್ಯಾನ್ ರೈಟ್ 2.5 ಇಂಟು 1.25. that is equal to how much 3.125. ಎರಡು ಮಲ್ಟಿಪ್ಲೈ ಮಾಡಿದಾಗ ಗುಣಿಸಿದಾಗ ನಮಗೆ ಆನ್ಸರ್ ಎಷ್ಟು ಸಿಗುತ್ತೆ ರೀ 3.125. ಬಟ್ ವಾಟ್ ಐ ಹ್ಯಾವ್ ಟೋಲ್ಡ್ ಯು, ಇನ್ ಸಿಗ್ನಿಫಿಕೆಂಟ್ ಫಿಗರ್ ಆಫ್ಟರ್ ಡೆಸಿಮಲ್ ಪಾಯಿಂಟ್ how many digits are there, that you should know. Here only one digit is there after decimal point. Here two digits are there. ಇಲ್ಲೇ ಪಾಯಿಂಟ್ ಆದಮೇಲೆ ಒಂದು ಡಿಜಿಟ್ ಅದ, ದಟ್ ಈಸ್ 5. ಇಲ್ಲಿ ಎಷ್ಟು ಅದ ರೀ, 2 ಡಿಜಿಟ್ಸ್ ಅದಾವ, 2 and 5. ನೀವೇನು ತೊಗೋಬೇಕು, ಒಂದು ಡಿಜಿಟನ್ನು ತೊಗೋಬೇಕು, ದಟ್ ಈಸ್ 3.125. ಇದ್ದಲ್ಲೇ ಆಫ್ಟರ್ ಡೆಸಿಮಲ್ ಪಾಯಿಂಟ್ ಏನು ಬರಿಬೇಕು, 1 ಡಿಜಿಟ್ ಅಷ್ಟ ಬರಿಬೇಕು. ದೇರ್ಫೋರ್ ಹಿಯರ್ ವಿ ವಿಲ್ ರೈಟ್ ಆನ್ಸರ್ ಆಸ್ 3.1 ಅಂತ ಬರಿತೀನಿ. Because 2.5 has two significant figures. ಇಲ್ಲಿ ಎಷ್ಟು significant figures ಅದಾವ್ರಿ, 2. After decimal point 1 digit is there and total number of significant figures is 2, and hence the answer should be 3.1 because it is also having the significant figures 2. Okay, so remember this. This is how we will multiply the significant figures. Next, points for rounding of the numbers. ನಾವೇನು ಮಾಡ್ತೀವಿ, ಈಗ ಸಿಗ್ನಿಫಿಕೆಂಟ್ ಬರಿಬೇಕಾದ್ರೆ, ಫಿಗರ್ಸ್ ಬರಿಬೇಕಾದ್ರೆ, ಸೊ ವಿ ವಿಲ್ ರೌಂಡ್ ಆಫ್ ದಿ ನೆಕ್ಸ್ಟ್ ಡಿಜಿಟ್ಸ್. ಈಗ 4 ಅಥವಾ 5 ಡಿಜಿಟ್ಸ್ ಬಂದಿದ್ದು ಅಂತ ಹೇಳಿದ್ರೆ ಅವಾಗ ನಾವು ಅದನ್ನು ಏನು ಮಾಡ್ತೀವಿ, ನೆಕ್ಸ್ಟ್ ನಂಬರಿಗೆ ರೌಂಡ್ ಆಫ್ ಮಾಡ್ತೀವಿ, ಅಥವಾ ಬಿಫೋರ್ ಯಾವ್ದು ನಂಬರ್ ಇರುತ್ತಲ್ಲ ಅದಕ್ಕೆ ರೌಂಡ್ ಆಫ್ ಮಾಡ್ತೀವಿ. ಯಾವ ರೀತಿ ರೌಂಡ್ ಆಫ್ ಮಾಡಬೇಕು ಅದಕ್ಕೆ ಒಂದಿಷ್ಟು ಪಾಯಿಂಟ್ಸ್ ನಾವೇನು ಮಾಡಬೇಕು, ನೆನಪಿಟ್ಕೋರಿ. ಓಕೆ, ಸೊ ಫಸ್ಟ್, ವಾಟ್ ಈಸ್ ದಿ ಪಾಯಿಂಟ್ ಟು ರೌಂಡ್ ಆಫ್ ದಿ ನಂಬರ್ಸ್? ಇಫ್ ದಿ ರೈಟ್ ಮೋಸ್ಟ್ ಡಿಜಿಟ್ ಟು ಬಿ ರಿಮೂವ್ಡ್ ಈಸ್ ಮೋರ್ ದ್ಯಾನ್ 5, ದಿ ಪ್ರೆಸಿಡಿಂಗ್ ನಂಬರ್ ಈಸ್ ಇನ್ಕ್ರೀಸ್ಡ್ ಬೈ 1. ಈಗ ಸಪೋಸ್ ರೈಟ್ ಮೋಸ್ಟ್ ನಂಬರ್ ಡಿಜಿಟ್ ಇತ್ತು ಅಂತ ಹೇಳಿ ತಿಳ್ಕೊರಿ. ಈಗ ಇಲ್ಲಿ ಏನದ ರೀ 6. ಓಕೆ, ರೈಟ್ ಲಾಸ್ಟಿಗೆ ಇರುವಂಥ ನಂಬರ್ ಯಾವುದು 6. ಈಗ ಇದನ್ನು ನಾ ಏನು ಮಾಡಬೇಕು, ರಿಮೂವ್ ಮಾಡಬೇಕು. ರೌಂಡ್ ಆಫ್ ಮಾಡಬೇಕಾಗಿತ್ತು ಅಂತ ಹೇಳಿದ್ರೆ ಇದನ್ನು ರಿಮೂವ್ ಮಾಡಬೇಕು. ರಿಮೂವ್ ಮಾಡ್ಬೇಕಂದ್ರೆ ನಾವೇನು ಮಾಡಬೇಕು, ದಿ ಪ್ರಿಸಿಡಿಂಗ್ ನಂಬರ್ ಈಸ್ ಇನ್ಕ್ರೀಸ್ಡ್ ಬೈ 1. ಈಗ ಪ್ರಿಸಿಡಿಂಗ್ ನಂಬರ್ ಅಂತ ಹೇಳಿದ್ರೆ ಈ 6ಕಿನ ಮುಂಚೆ ಯಾವುದದ ರೀ, ಇಲ್ಲೇ 8 ಅದ. ಓಕೆ, ದಿಸ್ 8 ಶುಡ್ ಬಿ ಇನ್ಕ್ರೀಸ್ಡ್ ಬೈ 1. 8 ಇದ್ದಿದ್ದನ್ನು ಅದಕ್ಕೆ +1 ಆ್ಯಡ್ ಮಾಡಬೇಕು. ಅವಾಗ ಏನಾಗುತ್ತೆ ರೀ, ಆಫ್ಟರ್ ರಿಮೂವಿಂಗ್ ದಿ 6, 8 ಶುಡ್ ಬಿ ಆ್ಯಡೆಡ್ ವಿತ್ 1 ಸೊ ದ್ಯಾಟ್ ಇಟ್ ವಿಲ್ ಬಿಕಮ್ 1.39. ಓಕೆ, ಸೊ ದಿಸ್ ಈಸ್ ಒನ್ ಪಾಯಿಂಟ್ ವಿಚ್ ಈಸ್ ಯೂಸ್ಡ್ ಟು ರೌಂಡ್ ಆಫ್ ದಿ ನಂಬರ್. ಇಟ್ ಈಸ್ ವ್ಯಾನ್ ದಿ ನಂಬರ್ ಈಸ್ ಮೋರ್ ದ್ಯಾನ್ 5. 5ಕಿನ ಹೆಚ್ಚಿದ್ದಾಗ 6, 7, 8, 9 ಆ ರೀತಿ ಇದ್ದು ಅಂತ ಹೇಳಿದ್ರೆ ನಾವು ರೌಂಡ್ ಆಫ್ ಮಾಡಬೇಕಾದ್ರೆ ಈ ಪಾಯಿಂಟನ್ನು ನೆನಪಿಟ್ಕೋಬೇಕು. ದೆನ್ ಸೆಕೆಂಡ್ ಪಾಯಿಂಟ್, ಇಫ್ ದಿ ರೈಟ್ ಮೋಸ್ಟ್ ಡಿಜಿಟ್ ಟು ಬಿ ರಿಮೂವ್ಡ್ ಈಸ್ ಲೆಸ್ ದ್ಯಾನ್ 5. ಈಗ 5ಕಿನ ಹೆಚ್ಚಿತ್ತು ಅಂತ ಹೇಳಿದ್ರೆ ನೆಕ್ಸ್ಟ್ ನಂಬರ್ಗೆ ಏನು ಮಾಡ್ತೀವಿ, ನಾವು ಒಂದು ಆ್ಯಡ್ ಮಾಡ್ತೀವಿ. ಇಫ್ ಇಟ್ ಈಸ್ ಲೆಸ್ ದ್ಯಾನ್ 5, 5ಕಿನ ಕಡಿಮೆ ಇತ್ತು ಅಂತ ಹೇಳಿದ್ರೆ ಅವಾಗ ಏನು ಮಾಡಬೇಕು, ದಿ ಪ್ರಿಸಿಡಿಂಗ್ ನಂಬರ್ ಈಸ್ ನಾಟ್ ಚೇಂಜ್ಡ್. ಪ್ರಿಸಿಡಿಂಗ್ ನಂಬರ್ ಏನಾಗೋದಿಲ್ಲ ರೀ, ಚೇಂಜ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ 4.334. ಈಗ ಇಲ್ಲೇ ಲಾಸ್ಟ್ ಡಿಜಿಟ್ ಏನದ ರೀ, 4 ಅದ. ಓಕೆ, ಸೊ ಇಟ್ ಈಸ್ ಲೆಸ್ ದ್ಯಾನ್ 5, 5ಕಿನ ಕಡಿಮೆ ಅದ. ಇಫ್ 4 ಈಸ್ ಟು ಬಿ ರಿಮೂವ್ಡ್ ದೆನ್ ದಿ ರಿಸಲ್ಟ್ ಈಸ್ ರೌಂಡೆಡ್ ಅಪ್ ಟು 4.33.
ಈಗ ಸಪೋಸ್ ನಾವು 4 ರಿಮೂವ್ ಮಾಡಬೇಕಾಗಿತ್ತು ಅಂದ್ರೆ ಸಿಂಪ್ಲಿ ಆ 4 ರಿಮೂವ್ ಮಾಡಿಬಿಡೋದು, ಉಳಿತೇನು ನಮಗೆ 4.33. ಓಕೆ, ಇಟ್ ಈಸ್ ಅಪ್ಲೈಡ್ ವೆನ್ ದಿ ರೈಟ್ ಮೋಸ್ಟ್ ಡಿಜಿಟ್ ಈಸ್ ಲೆಸ್ ದ್ಯಾನ್ 5, 5ಕ್ಕಿಂತ ಕಡಿಮೆ ಇದ್ದಾಗ. ಆ್ಯಂಡ್ ಥರ್ಡ್ ಪಾಯಿಂಟ್, ಇಫ್ ದಿ ರೈಟ್ ಮೋಸ್ಟ್ ಡಿಜಿಟ್ ಟು ಬಿ ರಿಮೂವ್ಡ್ ಈಸ್ 5, ಈಗ ಮೋರ್ ದ್ಯಾನ್ 5 ಇದ್ರೆ ನೋಡಿದ್ರಿ, ಲೆಸ್ ದ್ಯಾನ್ 5 ಇದ್ದಾಗೂ ನೋಡಿದ್ರಿ. ಈಗ ಸಪೋಸ್ 5 ಇತ್ತು ಅಂತ ಹೇಳಿದ್ರೆ ಏನು ಮಾಡಬೇಕು? ದೆನ್ ದಿ ಪ್ರೊಸೀಡಿಂಗ್ ನಂಬರ್ ಈಸ್ ನಾಟ್ ಚೇಂಜ್ಡ್ ಇಫ್ ಇಟ್ ಈಸ್ ಆ್ಯನ್ ಇವನ್ ನಂಬರ್. ಫಾರ್ ಎಕ್ಸಾಂಪಲ್, ಓಕೆ, ಸೊ ಇವನ್ ನಂಬರ್ ಇತ್ತು ಅಂತ ಹೇಳಿದ್ರೆ ನಾವೇನು ಮಾಡಬಾರ್ದು? ಪ್ರೆಸಿಡಿಂಗ್ ನಂಬರ್ ಚೇಂಜ್ ಮಾಡಬಾರ್ದು. ಸಪೋಸ್ ಇಫ್ ಇಟ್ ಈಸ್ ಆಡ್ ನಂಬರ್ ದೆನ್ ಇಟ್ ಈಸ್ ಇನ್ಕ್ರೀಸ್ಡ್ ಬೈ 1. ಆಡ್ ನಂಬರ್ ಇತ್ತು ಅಂತ ಹೇಳಿದ್ರೆ 1 ಏನು ಮಾಡಬೇಕು? ಹೆಚ್ಚು ಮಾಡಬೇಕು. ಲೆಟ್ ಅಸ್ ಸಿ ದಿ ಎಕ್ಸಾಂಪಲ್. ಎಕ್ಸಾಂಪಲ್ ನೋಡ್ರಿ, ನಿಮಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತಾ. 6.35 ಲಾಸ್ಟ್ ರೈಟ್ ಮೋಸ್ಟ್ ಡಿಜಿಟ್ ಏನದ ರೀ? 5. ಈಗ ಇದನ್ನು ಏನು ಮಾಡ್ಬೇಕು? ನಾನು ರೌಂಡ್ ಆಫ್ ಮಾಡಬೇಕು. ಪ್ರಿಸಿಡಿಂಗ್ ನಂಬರ್ ಏನದ ರೀ? 3. 5ಕಿಂತ ಮುಂಚೆ ಇರುವಂಥ ನಂಬರ್ 3. ಈಸ್ ಇಟ್ ಆಡ್ ಆರ್ ಇವನ್? ಇದು ಆಡ್ ನಂಬರು ಇವನ್ ನಂಬರು? ಇಟ್ ಈಸ್ ಆಡ್ ನಂಬರ್. 3 ಏನಾಗುತ್ತೆ ರೀ? ಇಲ್ಲೇ ಆಡ್ ನಂಬರ್ ಆಗುತ್ತೆ, ಬೆಸ ಸಂಖ್ಯೆ ಅಂತ ಹೇಳ್ತೀವಿ. ಆ್ಯಂಡ್ ಇಟ್ ಈಸ್ ಟು ಬಿ ರೌಂಡೆಡ್ ಬೈ ರಿಮೂವಿಂಗ್ 5. ವಿ ಹ್ಯಾವ್ ಟು ಇನ್ಕ್ರೀಸ್ 3 to 4 ಗಿವಿಂಗ್ 6.4. ಇಲ್ಲೇ ಆಡ್ ನಂಬರ್ ಇರೋದ್ರಿಂದ 3 ಆಡ್ ಆಗಿರೋದ್ರಿಂದ ಇದಕ್ಕೆ ಪ್ಲಸ್ ಏನು ಮಾಡ್ಬೇಕು? ನೀವು 1 ಆ್ಯಡ್ ಮಾಡಬೇಕು. ಸೊ ಅವಾಗ ಏನಾಗುತ್ತೆ ರೀ ಆನ್ಸರ್? 6.4. ಸೊ ದ್ಯಾಟ್ ಶುಡ್ ಬಿ ದಿ ಆನ್ಸರ್ ಆಫ್ಟರ್ ರೌಂಡಿಂಗ್ ದಿ ನಂಬರ್. ಓಕೆ, ಸಪೋಸ್ 6.35 ಬದಲಾಗಿ 6.25 ಇತ್ತು ಅಂತ ಹೇಳಿ ತಿಳ್ಕೊರಿ. ಓಕೆ, ಸೊ 5 ಈಸ್ ಟು ಬಿ ರಿಮೂವ್ಡ್. 5ನ ಏನು ಮಾಡಬೇಕು? ರಿಮೂವ್ ಮಾಡಬೇಕು. ಪ್ರಿಸಿಡಿಂಗ್ ನಂಬರ್ ಏನದ ರೀ? 2 ಅದ. ಇಟ್ ಈಸ್ ಆ್ಯನ್ ಇವನ್ ನಂಬರ್, ಸರಿ ಸಂಖ್ಯೆ ಅಂತ ಹೇಳ್ತೀವಿ. ಸೊ ದೆನ್ ಇಟ್ ಈಸ್ ಟು ಬಿ ರೌಂಡೆಡ್ ಆಫ್ ಆಸ್ 6.2. ಏನಂತ ಇದು ಮಾಡಿಬಿಡ್ತೀರಿ? 6.2 ಅಂತ ಬರೆದು ಬಿಡ್ತೀರಿ. ಓಕೆ, ವೆನ್ ಇಟ್ ಈಸ್ ಆ್ಯನ್ ಇವನ್ ನಂಬರ್. 5ನ ಏನು ಮಾಡಿಬಿಡೋದು? ಜಸ್ಟ್ ರಿಮೂವ್ ಮಾಡಬೇಕು. ಆಡ್ ನಂಬರ್ ಇದ್ದಾಗ ನೆಕ್ಸ್ಟ್ ನಂಬರಿಗೆ ಹೋಗಬೇಕು. ಇವನ್ ನಂಬರ್ ಇದ್ದಾಗ ಆ್ಯಸ್ ಇಟ್ ಈಸ್ ಅಷ್ಟ ಬರೆದು ಬಿಡಬೇಕು. ಓಕೆ, ಸೊ ದೀಸ್ ಆರ್ ಸರ್ಟನ್ ಪಾಯಿಂಟ್ಸ್ ಟು ರೌಂಡ್ ಆಫ್ ದಿ ನಂಬರ್ಸ್. ಓಕೆ, ರಿಮೆಂಬರ್ ದೀಸ್ ಥಿಂಗ್ಸ್, ವೆರಿ ಇಂಪಾರ್ಟೆಂಟ್ ಫಾರ್ ಕ್ಯಾಲ್ಕುಲೇಷನ್ಸ್. ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಭಾಳ ಹೆಲ್ಪ್ ಆಗುತ್ತಾ. ಡನ್. ಡೈಮೆನ್ಷನಲ್ ಅನಲೈಸಿಸ್. ಸೊ ವಾಟ್ ಡಸ್ ದಿಸ್ ಡೈಮೆನ್ಷನಲ್ ಅನಲೈಸಿಸ್ ಮೀನ್ಸ್? ಏನಪ್ಪ ಈ ರೀತಿ ಅಂದರೆ, ವೈಲ್ ಕ್ಯಾಲ್ಕುಲೇಟಿಂಗ್, ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ದೇರ್ ಈಸ್ ಎ ನೀಡ್ ಟು ಕನ್ವರ್ಟ್ ಯೂನಿಟ್ಸ್ ಫ್ರಾಮ್ ಒನ್ ಸಿಸ್ಟಮ್ ಟು ಅದರ್. ಒಂದು ಸಿಸ್ಟಮ್ದಿಂದ ಇನ್ನೊಂದು ಸಿಸ್ಟಮಿಗೆ ಕನ್ವರ್ಟ್ ಮಾಡೋದಾಗ ಯೂನಿಟ್ಸ್ ಏನಾಗ್ತಾವಲ್ಲೇ ಚೇಂಜ್ ಮಾಡಬೇಕಾಗತ್ತಾ. ದಿ ಮೆಥಡ್ ಯೂಸ್ ಟು ಅಕಂಪ್ಲಿಷ್ ದಿಸ್ ಈಸ್ ಕಾಲ್ಡ್ ಫ್ಯಾಕ್ಟರ್ ಲೇಬಲ್ ಮೆಥಡ್ ಆರ್ ಯೂನಿಟ್ ಫ್ಯಾಕ್ಟರ್ ಮೆಥಡ್ ಆರ್ ಡೈಮೆನ್ಷನಲ್ ಅನಲೈಸಿಸ್. ಈ ರೀತಿ ಕನ್ವರ್ಷನ್ ಮಾಡುವಂಥ ಮೆಥಡಿಗೆ ನಾವೇನಂತ ಹೇಳ್ತೀವಿ? ಈ ಫ್ಯಾಕ್ಟರ್ ಲೇಬಲ್ ಮೆಥಡ್ ಆರ್ ಯೂನಿಟ್ ಫ್ಯಾಕ್ಟರ್ ಮೆಥಡ್ ಆರ್ ಡೈಮೆನ್ಷನಲ್ ಅನಲೈಸಿಸ್ ಅಂತ ಹೇಳ್ತೀವಿ. ಓಕೆ, ನೌ ವಾಟ್ ಡಸ್ ದಿಸ್ ಮೀನ್? ಏನು ಕನ್ವರ್ಟ್ ಮಾಡ್ತೀವಿ? ಹ್ಯಾಂಗೆ ಕನ್ವರ್ಟ್ ಮಾಡ್ತೀವಿ? ಲೆಟ್ ಅಸ್ ಸಿ ದಿ ಎಕ್ಸಾಂಪಲ್. ಎಕ್ಸಾಂಪಲ್ ನೋಡ್ರಿ. ಎ ಪೀಸ್ ಆಫ್ ಮೆಟಲ್ ಈಸ್ 3 inch. ಓಕೆ, ಒಂದು ಪೀಸ್ ಆಫ್ ಮೆಟಲ್ ಅದ, ಅದರದ ಲೆಂತ್ ಎಷ್ಟದ? 3 inches ಅದ. ಓಕೆ, ವಾಟ್ ಈಸ್ ಇಟ್ಸ್ ಲೆಂತ್ ಇನ್ ಸೆಂಟಿಮೀಟರ್? ಇಂಚಸ್ ಕೊಟ್ಟಾರ ಅವರು. ಎಷ್ಟು ಇಂಚ್ ಕೊಟ್ಟಾರ? 3 inches ಅಂತ ಹೇಳ್ಯಾರ. ಬಟ್ ನನಗೆ ಅದನ್ನು ಸೆಂಟಿಮೀಟ್ರ್ ಒಳಗೆ ಕನ್ವರ್ಟ್ ಮಾಡಬೇಕು. ಓಕೆ, ಅದರದ್ದು ಲೆಂತ್ ಎಷ್ಟದ ಅಂಥೇಳಿ ಸೆಂಟಿಮೀಟ್ರ್ ಒಳಗೆ ಹೇಳಬೇಕಾಗಿತ್ತು ಅಂತ ಹೇಳಿದ್ರೆ ಏನು ಮಾಡಬೇಕು? ವಿ ಹ್ಯಾವ್ ಟು ಕನ್ವರ್ಟ್ ದಿಸ್ ಇಂಚ್ ಇಂಟು ಸೆಂಟಿಮೀಟರ್. ಸೊ ಫಸ್ಟ್ ವಿ ಶುಡ್ ನೋ 1 inch ಈಸ್ ಈಕ್ವಲ್ ಟು ಹೌ ಮೆನಿ ಸೆಂಟಿಮೀಟರ್ಸ್? 1 inch ಅಂತ ಹೇಳಿದ್ರೆ ಎಷ್ಟು ಸೆಂಟಿಮೀಟರ್ಸ್? 1 inch ಈಸ್ ಈಕ್ವಲ್ ಟು 2.54 centimeter. ರಿಮೆಂಬರ್ ದಿಸ್. 1 inch ಅಂದರೆ ಎಷ್ಟು ರೀ? 2.54 centimeter. ಓಕೆ, ಸೊ ದಿಸ್ ಕ್ಯಾನ್ ಬಿ ಆಲ್ಸೋ ರಿಟರ್ನ್ ಆಸ್ 1 inch divided by
2.54 will gives 1 is equal to 2.54 divided by 1. So this is said to be unit factor. ಇವಕ್ಕೆ ನಾವೇನಂತ ಹೇಳ್ತೀವಿ ಯೂನಿಟ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಓಕೆ, ಸೊ ಹಿಯರ್ ಆಸ್ ಯು ಕಮ್ ಟು ನೋ 1 inch is equal to 2.54 centimeter. Then 3 inch is equal to how many centimeters? How you will calculate? ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೋದು? 3 into 2.54 ಈ ರೀತಿ ಮಲ್ಟಿಪ್ಲೈ ಮಾಡಿಬಿಟ್ರಿ ಅಂತ ಹೇಳಿದ್ರೆ ನಿಮಗೇನು ಸಿಗುತ್ತೆ ರೀ? ಆನ್ಸರ್ ಇನ್ ಸೆಂಟಿಮೀಟರ್. ಆ ಪೀಸ್ ಆಫ್ ಮೆಟಲ್ದ ಲೆಂತ್ ಎಷ್ಟದ ಅಂಥೇಳಿ ಸೆಂಟಿಮೀಟ್ರ್ ಒಳಗೆ ನೀವೇನು ಮಾಡ್ಬೋದು ಹೇಳ್ಬೋದು. ಓಕೆ, ಸೊ ಹಿಯರ್ 1 inch is equal to 2.54 centimeter. Since it is 3 inches, so 3 into 2.54 will gives 7.62 centimeter. Okay, so this is said to be dimensional analysis. Here we have converted inch into centimeter. Inch iddidana centimeter ge convert ಮಾಡಿವಿ. Then another example, a jug contains 2 liter of milk. Calculate the volume of the milk in cubic meter. ಒಂದು ಜಗ್ ಒಳಗೆ ಎಷ್ಟು ಲೀಟರ್ ಮಿಲ್ಕ್ ಅದ ರೀ? 2 liters ಆಫ್ ಮಿಲ್ಕ್, 2 ಲೀಟರ್ ಹಾಲು ಅದ. ಕ್ಯಾಲ್ಕುಲೇಟ್ ದಿ ವಾಲ್ಯೂಮ್ ಆಫ್ ಮಿಲ್ಕ್ ಇನ್ ಕ್ಯೂಬಿಕ್ ಮೀಟರ್. ಕ್ಯೂಬಿಕ್ ಮೀಟರ್ ಒಳಗೆ ಫೈಂಡ್ ಔಟ್ ಮಾಡ್ರಿ ಅಂತ ಹೇಳ್ಯಾರ. ಸೊ ಹಿಯರ್ ಅಗೇನ್ ವಿ ಹ್ಯಾವ್ ಟು ಕನ್ವರ್ಟ್ ಲೀಟರ್ ಇಂಟು ಮೀಟರ್ ಕ್ಯೂಬ್. ಸೊ ಹೌ ಟು ಕನ್ವರ್ಟ್ ದ್ಯಾಟ್? ಫಸ್ಟ್ ಸಿ ಹಿಯರ್ 1 liter is equal to 100 cubic centimeter. 1 liter ಅಂದ್ರೆ ಎಷ್ಟು ಕ್ಯೂಬಿಕ್ ಸೆಂಟಿಮೀಟರ್ ರೀ? 1000 cubic centimeter. Okay, so it is 1000 cubic centimeter. Then 1 meter is equal to how many centimeters? 1 meter is equal to 100 centimeters. You should know all these conversions. ಈ ಕನ್ವರ್ಷನ್ಸ್ ನಿಮಗೆ ಗೊತ್ತಿರಬೇಕು. 1 meter is equal to how many centimeters? 1 liter is equal to how many cubic centimeters? 1 inch is equal to how many centimeters? Okay, all you should know. Okay, remember these things. Then here we can write it as 1 divided by 100 is equal to 1, or is equal to 100 centimeter divided by 1 meter. Both will give 1 only. Answer ಏನು ಸಿಗುತ್ತೆ ರೀ? 1 ಸಿಗುತ್ತೆ. 1 meter divided by 1000 centimeter ಮಾಡಿದಾಗ ನಮಗೆ ಏನು ಸಿಗುತ್ತಾ? we will get 1 centimeter. 1000 centimeter divided by 1 meter ಅಂತ ಮಾಡಿದ್ರೆ ಅವಾಗೂ ಏನು ಸಿಗುತ್ತೆ ನಮಗೆ ಆನ್ಸರ್? 1 meter ಸಿಗುತ್ತೆ. ಓಕೆ, ಸೊ ಬೋತ್ will gives the answer 1, hence it is said to be unit factor. Now to get cubic meter ನಮಗೆ ಏನು ಬೇಕಾಗಿತ್ತು ರೀ? ಕ್ಯೂಬಿಕ್ ಮೀಟರ್ ಒಳಗೆ ಬೇಕು. ಇಲ್ಲೇ ಮಿಲ್ಕ್ದ ವಾಲ್ಯೂಮ್ ಎದ್ರೊಳಗೆ ಕೇಳ್ಯಾರ, ಫೈಂಡ್ ಔಟ್ ಮಾಡಂತ ಹೇಳ್ಯಾರ. ಕ್ಯೂಬಿಕ್ ಮೀಟರ್ ಒಳಗೆ ಫೈಂಡ್ ಔಟ್ ಮಾಡಿ ಅಂತ ಹೇಳ್ಯಾರ. ಸೊ ಟು ಗೆಟ್ ಕ್ಯೂಬಿಕ್ ಮೀಟರ್ ಫ್ರಮ್ ದಿ ಅಬೋವ್ ಯೂನಿಟ್ ಫ್ಯಾಕ್ಟರ್ಸ್, ದಿ ಫಸ್ಟ್ ಯೂನಿಟ್ ಫ್ಯಾಕ್ಟರ್ ಈಸ್ ಟೇಕನ್ ಆ್ಯಂಡ್ ಇಟ್ ಈಸ್ ಕ್ಯೂಬ್ಡ್. ಈ ಫಸ್ಟ್ ಯೂನಿಟ್ ಫ್ಯಾಕ್ಟರನ್ನು ತಗೊಂಡು ನಾವೇನು ಮಾಡ್ತೀವಿ? ಕ್ಯೂಬ್ ಮಾಡ್ತೀವಿ. ಓಕೆ, ಸೊ ವಾಟ್ ವಿ ವಿಲ್ ಗೆಟ್? 1 divided by 100 whole cube will gives 1 cubic meter divided by 10 raised to 6 cubic centimeter. So how much it gives? It is equal to 1 cube. ಏನು ಬರುತ್ತೆ ಇಲ್ಲೇ? 1 cube ಬರುತ್ತೆ ಆನ್ಸರ್, ಆ್ಯಂಡ್ ದಟ್ ಈಸ್ ಈಕ್ವಲ್ ಟು 1. 1 cube ಅಂತ ಹೇಳಿದ್ರೆ ಎಷ್ಟು? 1 only. Okay, so therefore 2 liter is equal to how many centimeter cubes? 2 into 1000 cubic centimeter. Okay, then above is multiplied by the unit factor. ಯೂನಿಟ್ ಫ್ಯಾಕ್ಟರ್ಲೇ ನಾವೇನು ಮಾಡಬೇಕು? ಇದನ್ನು ಮಲ್ಟಿಪ್ಲೈ ಮಾಡಬೇಕು. ಏನಾಗುತ್ತೆ ಅವಾಗ? 2 into 1000 cubic centimeter into multiplied by this one. ಇದರಲ್ಲೇ ಏನು ಮಾಡಬೇಕು? ಮಲ್ಟಿಪ್ಲೈ ಮಾಡಬೇಕು. ಏನು ಸಿಗುತ್ತೆ ಆನ್ಸರ್? 1 divided by 10 raised to 6. So here you will get 2 cubic meter divided by 10 raised to 3 ಅಂತ ಹೇಳ್ತೀವಿ ಅಪಾನ್ ಸಿಂಪ್ಲಿಫಿಕೇಶನ್. ಇಲ್ಲೇ 1000ನ ಯಾವ ರೀತಿ ಬರಿಬೋದು? 10 cube ಅಂತ ಹೇಳಿ ಬರಿಬೋದು. ಸೊ ದಿಸ್ 3 ಆ್ಯಂಡ್ ಹಿಯರ್ 3 ones ಆ್ಯಂಡ್ ಹಿಯರ್ 3 ವಿಲ್ ಗೆಟ್ ಕ್ಯಾನ್ಸಲ್ ಔಟ್. ಓಕೆ, ಇಲ್ಲಿ 3 ಇರ್ತೈತಿ, 10 raised to 3 1000. ಇದನ್ನು ಏನು ಮಾಡ್ಬೋದು?
10⁻³ ಇದರೊಳಗೆ ಇನ್ನು 3 ತೆಗಿಬಹುದು. ಅವಾಗ ಇಲ್ಲಿ ಏನು ಉಳಿತದ್ರಿ, ಯು ವಿಲ್ ಗೆಟ್ 10⁻³ ಆ್ಯಂಡ್ ಹಿಯರ್ 2 into 1 will gives 2 cubic meter. Therefore the answer will be 2 into 10⁻³ cubic meter. So 2 liter of milk is nothing but 2 into 10⁻³ cubic meter. So this is the another example to convert the liter into cubic meter. Okay, so this is how we will convert one unit into another unit, okay, by using this method.